ದಿನವೂ ಸಾವಿರಾರು ವಿದ್ಯಾರ್ಥಿಗಳು ನಡೆದಾಡುವ ಆನೆಬಾಗಿಲು ಪ್ರದೇಶದ ಎದುರಿನ ಸಂಕ ಈಗಾಗಲೇ ತನ್ನ ಬದಿಯ ತಡೆಗೋಡೆಗಳನ್ನು ಕಳೆದುಕೊಂಡು ಈ ರೀತಿಯ ಪರಿಸ್ಥಿತಿಗೆ ಅದು ಬಂದಿರ್ತದೆ. ತಡೆಗೋಡೆಗಳು ಮುರಿದಿರುವ ಸ್ಥಿತಿಯಲ್ಲಿ ಸಂಪೂರ್ಣವಾಗಿ ಕೆಳಕ್ಕೆ ಬಿದ್ದಿರುವಂಥದ್ದು ಈ ಚಿತ್ರದಲ್ಲಿ ವೀಕ್ಷಿಸಬಹುದು. ಒಮ್ಮೆ ಹೇಳಿ ಅದು ಎಲ್ಲಿ ಹೇಳಬೇಕು ನಾನು? ಯಾರಿಗೆಲ್ಲ ಹೇಳಿದ್ದೀರಿ? ಶಶಿರೇಖಾ ಹೆಲ್ತ್ ಆಫೀಸರ್ ಅಲ್ಲಿ, ಮತ್ತೆ ಯಾರು ನಾಗರ ಪೂಜಾರಿ, ಎಲ್ಲರೂ ಹೇಳಿ ಆಗಿದೆ. ಯಾರು ಒಬ್ಬರು ಕೊಡುದಿಲ್ಲ. ಇಲ್ಲಿ ನೋಡಿ, ಶೆಟ್ಟಿ ಬಾರ್ ಮಂಜು ಶೀಟಿ ಬೆಳಗ್ಗೆ ಹೇಳ್ತಾನೆ, ನೀರು ಕಂಪ್ಲೇಂಟ್ ಮಾಡ್ತಾರೆ ಸರ್, ಏಸೈತೆ ಕಂಪ್ಲೇಂಟ್ ಹೆಂಗದಲ್ಲ ಅಧಿಕ ಪ್ರಸಂಗ ಇಜ್ಜಿ ನಿಖಿಲ್ ತುಂಬ ಕಾರ್ಪೊರೇಟರ್ ಆದಿರತ್ತ ಅವು ಮಲ್ತಿನೇರ ಅಂಚ ಮರ ಕಟ್ತೀರ ಕುಲು ಅರಮಂದ ಕಟ್ಪಾತ ನಾವು ಮರ ಕಡ್ದು ಅಂಚ ಜಲ್ಲಿ ಕೊಣತ್ ಪಾಡ್ನಿ ಜಲ್ಲಿ ಎತ್ತಾವ್ ತೂಲಿ ಪೂರ ಮರದ ತುಂಡು ಬ್ಲಾಕ್ ಆಗ್ತದೆ. ಮರದ ತುಂಡು ಇತ್ಯಾದಿಗಳನ್ನು ಹಾಕಿ ಎಲ್ಲ ಇಡೀ ಪ್ರದೇಶವೇ ಪ್ಲಾಸ್ಟಿಕ್ನ ತ್ಯಾಜ್ಯಗಳಿಂದ ಮುಳುಗಿ ಹೋಗಿದ್ದು, ಈ ಹಿಂದಿನ ಅರಮನೆಯ ಪ್ರದೇಶಕ್ಕೆ ಬರುವುದಕ್ಕೆ ಮುಖ್ಯ ಕಾಲುವೆ ಅಂತಿರುವಂತಹ ಪ್ರದೇಶ ಈ ರೀತಿಯ ಪರಿಸ್ಥಿತಿಗೆ ಈಡಾಗಿದೆ. ಇದಕ್ಕೆ ಪುರಸಭೆಯವರು ಕೂಡ ಯಾವುದೇ ರೀತಿಯ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಅಂತೇಳಿಕೊಂಡು ಸ್ಥಳೀಯರು ತಿಳಿಸ್ತಾ ಇದ್ದಾರೆ. ಸೆಕೆಂಡ್ ಟೈಮ್ ಮಾತಾಡು ಪೂಜಾರಿ, ಅದು ಫಸ್ಟ್ ಟೈಮ್ ಬಂದಾಗ ನಮ್ಮ ಅಲ್ಲಿ ಫಂಡ್ ಇಲ್ಲ. ಮಂಡಿ ಈಚ ಮುಟ್ಟಲ ಫಂಡ್ ಇಜ್ಜ 2 ವರ್ಷ ಇಜ್ಜ ಫಂಡ್ ಇಜ್ಜ ತುಳಿ ಅವೇ ಅವೇ ಒಂಜಿ ಮುರಾರಿ ಎಂತಲು ಮುನ್ಸಿಪಾಲಿಟಿ ಕಟ್ಟಿ ಅವೇ ಬ್ಲೀಚಿಂಗ್ ನೀರು ಇತ್ಯಾದಿಗಳನ್ನು ಈ ಕಾಲುವೆಗೆ, ನಿಜವಾಗಿ ಇದು ಅರಮನೆಯ ಬಹಳ ಉತ್ತಮವಾದಂತಹ ಒಂದು ರಾಜಕಾಲುವೆ. ಈ ಪ್ರದೇಶ ಬಹಳ ಚಂದವಾಗಿ ಇಟ್ಟುಕೊಳ್ಳಬೇಕಾದಂತಹ ಒಂದು ಜವಾಬ್ದಾರಿ ಮುನ್ಸಿಪಾಲ್ಟಿ ಪುರಸಭೆಯವರದ್ದಾಗಿತ್ತು. ಆದರೆ ಈ ಪರಿಸ್ಥಿತಿಗೆ ಮುನ್ಸಿಪಾಲ್ಟಿಯವರು ಅದನ್ನು ಈಡು ಮಾಡಿದ್ದಾರೆ. ಹಾಗಾಗಿ ಸಾವಿರಾರು ವಿದ್ಯಾರ್ಥಿಗಳು ಚಲಿಸುವಂತಹ ಸುಮಾರು ಸಾವಿರಾರು ವಾಹನಗಳು ಕೂಡ ಚಲಿಸುವಂತಹ ಈ ಪ್ರದೇಶದ ಈ ತಡೆಗೋಡೆಯನ್ನು ಕೂಡ ಬಿದ್ದಿರುವಂತಹದ್ದನ್ನು ಪುನರಪಿ ಕಟ್ಟಿರುವುದಿಲ್ಲ. ಹೇಳಿದ್ದಕ್ಕೆ ಒಂದು ಕಲ್ಲಿನ ಕಂಬವನ್ನು ಇಟ್ಟು ಪುರಸಭೆಯ ವ್ಯಕ್ತಿ ಹೋಗಿರ್ತಾರೆ. ಆ ಕಂಬವು ಕೂಡ ಇವತ್ತು ನಾಳೆಯೂ ಬೀಳುವಂತಹ ಸ್ಥಿತಿಗೆ ಈಡಾಗಿರ್ತದೆ. ಇದು ಅರಮನೆಯ ಎದುರಿನ ರಾಜಕಾಲುವೆ. ರಾಜರ ಕಾಲದಲ್ಲಿ ಈ ನದಿಯಲ್ಲಿ ಮೊಸಳೆ ಇತ್ಯಾದಿಗಳನ್ನು ಬಿಟ್ಟು ಯಾವುದೇ ಶತ್ರುಗಳು ಬರುವುದಕ್ಕೆ ಅದನ್ನು ತಡೆಗೋಡೆಯ ರೀತಿಯಲ್ಲಿ ಈ ರಾಜಕಾಲುವೆಯನ್ನು ಉಪಯೋಗಿಸಲಾಗ್ತಾ ಇತ್ತು. ಪುರಸಭೆಯವರು ಒಳಚರಂಡಿ ವ್ಯವಸ್ಥೆಯನ್ನು ಸರಿಪ್ರಕಾರವಾಗಿ ಮಾಡದೇ ಇರುವುದ ಕಾರಣದಿಂದಾಗಿ ಸುಮಾರು 70ಕ್ಕೂ ಮನೆಯ ಬಹಳ ಉತ್ತಮವಾದಂತಹ ರೀತಿಯ ನೀರನ್ನು ಅವರಿಗೆ ಉಪಯೋಗಿಸುವುದಕ್ಕೆ, ಅದೇ ರೀತಿಯಲ್ಲಿ ಬೇರೆಯವರಿಗೂ ಕೂಡ ಉಪಯೋಗಿಸುವುದಕ್ಕೆ ಸಾಧ್ಯ ಇರುವಂತಹ ಹಲವಾರು 70ಕ್ಕೂ ಹೆಚ್ಚು ಬಾವಿಗಳು ಈ ರೀತಿಯ ಪರಿಸ್ಥಿತಿಗೆ ಕಾರಣವಾಗಿವೆ. ಇದಕ್ಕೆ ಮುಖ್ಯವಾಗಿ ಕಾರಣ ಪುರಸಭೆಯವರು ಸರಿಯಾದಂತಹ ರೀತಿಯಲ್ಲಿ ಒಳಚರಂಡಿಯನ್ನು ನಿರ್ವಹಣೆ ಮಾಡದೇ ಇರುವಂತಹದ್ದು ಎನ್ನುವುದು ಸ್ಥಳೀಯರೆಲ್ಲರ ಅಭಿಪ್ರಾಯವಾಗಿದೆ. ಅವಳು ನಮ್ಮ ಜೈನ್ ಒಂದು ಒಡೆಮುಟ ನಾಗರಘಟ್ಟವರೆಗೆ, ನಾಗರಘಟ್ಟೆಗೆ ಹೋಗುವಂತಹ ಈ ಜೈನ್ಪೇಟೆಯಿಂದ ಪ್ರಾರಂಭವಾಗಿ ನಾಗರಘಟ್ಟೆಗೆ ಹೋಗುವ ತನಕದ ಎಲ್ಲ ಮನೆಗಳವರ ಈ ಬಾವಿಗಳ ಪರಿಸ್ಥಿತಿ ಈ ರೀತಿಯಲ್ಲಿ ಬದಲಾಗಿರ್ತದೆ ಎನ್ನುವಂಥದ್ದು ಸ್ಥಳೀಯರೆಲ್ಲರ ಅಭಿಪ್ರಾಯವಾಗಿರ್ತದೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ಕೇವಲ ಮುನ್ಸಿಪಾಲ್ಟಿಯವರು, ಪುರಸಭೆಯವರು ಸರಿಯಾದಂತಹ ನಿರ್ವಹಣೆ ಮಾಡದೇ ಇರುವಂತಹದ್ದು ಎನ್ನುವುದು ನಮಗೆ ಕಂಡು ಬಂದಿದೆ.